ಹಾಗಲಕಾಯಿ ಫ್ರೈ ಮಾಡಲು ಹಾಗಲಕಾಯನ್ನು ಫಸ್ಟು ಚೆನ್ನಾಗಿ ತೊಳೆದುಕೊಂಡು ನಾನು ಈ ಥರ ಕೊಯ್ತಾ ಇದ್ದೀನಿ. ಒಳಗಡೆ ಏನಾದರೂ ಹುಳ ಇದ್ರೆಗಿನ ತೆಗೆಯೋಕ್ಕೆ ಅನುಕೂಲ ಆಗುತ್ತೆ. ಇದು ರೆಡ್ ಬೀಜ ಇರೋದ್ರಿಂದ ತೆಗಿತಾ ಇದ್ದೀನಿ. ಈ ಬೀಜ ಚೆನ್ನಾಗಿದೆ, ನಾನು ಹಾಗಾಗಿ ಅದನ್ನೇನು ತೆಗಿತಾ ಇಲ್ಲ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರೌಂಡು ಉದ್ದ ಯಾವುದಾದ್ರೂ ಓಕೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ಇದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇರಬೇಕು. 2 ನಿಮಿಷಕ್ಕೂ ಕಲಿಸ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಇದು ವಿಷ ಎಲ್ಲ ಹೋಗಬೇಕು ಅಂತ ಚೆಕ್ಕು ತೆಗೆಯೋದು, ಉಪ್ಪು ನೀರನ್ನು ನೆಲೆಸ್ಬಿಟ್ಟು ಅದನ್ನು ವಿಷ ತೆಗೆಯೋದು ಆ ಥರ ಏನೂ ಮಾಡ್ತಾ ಇಲ್ಲ ನಾನು. ಆ ಥರ ಮಾಡಿದ್ರೆ ಹಾಗಲಕಾಯಿ ತಿನ್ನೋದೇ ಬೇಡಪ್ಪ ಅನಿಸ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ನಮಗೆಲ್ಲ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಬ್ರೌನಿಷ್ ಆಗಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರ, ಒಣ ಕೊಬ್ಬರಿ ಪುಡಿ, ಹುರ್ಗಡ್ಲೆ ಪುಡಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಒಣ ಖಾರ ಹಾಕಿದಾಗೆ ಅದರಲ್ಲೇ ಅದು ಬೇಯುತ್ತೆ, ಹಸಿ ವಾಸನೆ ಏನೂ ಬರಲ್ಲ. ಇದನ್ನು ಸ್ವಲ್ಪ ಆರಿದ ನಂತರ ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳಾದರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಜರ್ನಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇವಾಗ ರೆಡಿ ಟು ಈಟ್ ಹಾಗಲಕಾಯಿ ಫ್ರೈ.